ವಿರಾಮದ ನಂತರ ಮತ್ತೆ ಸ್ವಾಗತ. ನಾನ್ ವೆಜ್ ಹಾಲಿನ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಅಮೆರಿಕದ ನಾನ್ ವೆಜ್ ಹಾಲು ಭಾರತಕ್ಕೆ ಎಂಟ್ರಿ ಕೊಟ್ಟರೆ ಇಲ್ಲಿ ಯಾವ್ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ವೈಜ್ಞಾನಿಕವಾಗಿ ಏನೇನು ಸಮಸ್ಯೆ ಆಗುತ್ತೆ, ಮನುಷ್ಯನ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇದರ ಜೊತೆಗೆ ಭಾರತದ ಹೈನುಗಾರಿಕೆಯ ಮೇಲೆ ಇದು ಕೊಡಲಿ ಪೆಟ್ಟು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನ ಅಮೆರಿಕದಲ್ಲಿ ಕೋಳಿ ರಕ್ತವನ್ನ ಕುಡಿದಂತಹ ಹಸುವಿನ ಹಾಲನ್ನ ನಾವು ಸೇವನೆ ಮಾಡಿದ್ರೆ ಅಥವಾ ನಾವು ಹೋಗಿ ಯಾವುದೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಅಂತ ಕೊಟ್ರೆ ಪರಿಸ್ಥಿತಿ ಏನಾಗಬೇಡ? ಸೂಪರ್ ಮಾರ್ಕೆಟ್ಗಳ ಶೆಲ್ಫ್ ಅಲ್ಲಿ ಇಟ್ರೆ ಏನಾಗಬೇಡ ಪರಿಸ್ಥಿತಿ? ಅದನ್ನ ಗುರುತಿಸೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ನಾನಾ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಈ ರೀತಿಯ ಪ್ರಯತ್ನಗಳಾಗಿದ್ದಿದೆ. ಈ ರೀತಿಯ ಅಮೆರಿಕದ ಈ ಹಾಲು ಉತ್ಪಾದನೆಗಳನ್ನ ನಮ್ಮ ದೇಶಕ್ಕೆ ಒತ್ತಾಯ ಪೂರ್ವಕವಾಗಿ ಕಳಿಸುವಂತ ಪ್ರಯತ್ನಗಳು ಆಗ್ಲೂ ಕೂಡ ಆಗಿದ್ವು. ಆದ್ರೆ ವಾಜಪೇಯಿ ಅವರು ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರು. ಇದು ಬೇರೆ ರೀತಿಯ ಒಪ್ಪಂದಗಳ ಮೇಲೆ ಪರಿಣಾಮ ಬೀರಿದ್ರೂ ತೊಂದರೆ ಇಲ್ಲ, ಇದು ಮಾತ್ರ ನಮ್ಮ ದೇಶಕ್ಕೆ ಬೇಡ ಅಂತ ಹೇಳಿ ಅವತ್ತು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರು. ಮತ್ತೆ ನಾನು ಡಾಕ್ಟರ್ ಸತ್ತೂರ್ ಅವರನ್ನ ಮಾತಾಡ್ತೀನಿ. ಡಾಕ್ಟರ್ ಸತ್ತೂರ್ ಅವರು, ಈಗ ಈ ನಾನ್ ವೆಜ್ ಹಾಲು ಅನ್ನುವಂತಹ ವಿಚಾರ ಬಂದಾಗ ಎರಡು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಒಂದು ಜಿಲಾಟಿನ್ ಮತ್ತು ಟ್ಯಾಲೋ. ಪ್ರೋಟೀನ್ನ ನೆಪದಲ್ಲಿ ಇವುಗಳನ್ನ ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದಂತೆ, ಆ ಹಸುಗಳಿಂದ ಪ್ರೋಟೀನ್ ಯುಕ್ತ ಹಾಲು ಬರೋದಂತೆ, ಅವುಗಳನ್ನ ದೇಶದಾದ್ಯಂತ ಹಂಚೋದಲ್ಲದೆ ನಮ್ಮ ದೇಶಕ್ಕೂ ಕಳಿಸೋದಂತೆ. ಏನು ಈ ಜಿಲಾಟಿನ್, ಏನು ಈ ಟ್ಯಾಲೋ, ಇವು ಮಿಕ್ಸ್ ಆಗಿರುವಂತಹ ಹಾಲನ್ನ ನಾವು ಸೇವಿಸಿದ್ರೆ ನಮ್ಮ ದೇಹದ ಮೇಲೆ ಇದು ಎಷ್ಟರ ಮಟ್ಟಿಗೆ ನೇರವಾಗಿ ಪರಿಣಾಮ ಬೀರಬಹುದು? ಜೆಲೆಟಿನ್ ಅನ್ನಂಥದ್ದು ಮೇನ್ಲಿ ಇದು ಇಂಟೆಸ್ಟೈನ್ ನಿಂದ ತೆಗೆಯುವಂತಹ ಒಂದು ವಸ್ತು. ಅದು ಜೆಲೆಟಿನ್ ಸಮ್ ಸಾರ್ಟ್ ಆಫ್ ಕೆಮಿಕಲ್ ದಟ್ ಈಸ್ ಆರ್ ಅ ಮಟೀರಿಯಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಇಂಟೆಸ್ಟೈನ್ಸ್. ಆದ್ರೆ ಇದನ್ನ ಯೂಶುವಲಿ ನಾವು ಆಪರೇಷನ್ ಅಲ್ಲಿ ಕ್ಯಾಟ್ಗಟ್ಟಿಗೆ ಯೂಸ್ ಮಾಡುತ್ತೇವೆ. ಕ್ಯಾಟ್ಗಟ್ ಅದ ಹೊಲಿಗೆ ಹಾಕ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರ ಅದನ್ನ ಜೆಲೆಟಿನ್. ಅದು ನಂಬರ್ ಒನ್. ಹ್ಯೂಮನ್ ಕನ್ಸಂಪ್ಷನ್ ಜೆಲೆಟಿನ್ ಪ್ರಶ್ನೆನೇ ಬರೋದಿಲ್ಲ, ಅದು ಮಾಡತಕ್ಕಂತ ವಿಷಯ ಅಲ್ಲ. ಅದು ನಂಬರ್ ಒನ್. ಹೊಲಿಗೆಗೆ ಹಾಕೋದಕ್ಕೆ ಯೂಸ್ ಮಾಡೋದು, ಇವರು ಹಾಲಿಗೆ ಒಂದು ಮಿಕ್ಸ್ ಮಾಡ್ತಾರೆ. ಸಾಂಸ್ಕೃತಿಕ ಕರೆಕ್ಟ್ ಬರ್ತಾರೆ. ಎಸ್ ಸರ್, ಎಸ್ ಸರ್, ಗೋ ಹೆಡ್. ಕರೆಕ್ಟ್. ಬಟ್ ಅಲ್ಲಿ ಒಂದು ನಾವು ವಿಶೇಷವಾದಂತಹ ವಿಚಾರ ಮಾಡಬೇಕು. ಒಂದು ಭಾರತದಲ್ಲಿ ನಮ್ದೇನದೆ, ನಾವು ಇದು ನೋಡತಕ್ಕಂತ ಆಂಗಲ್ ಅನ್ನೇ ಚೇಂಜ್ ಮಾಡಬೇಕು. ಭಾರತದಲ್ಲಿ FSSAI ಫುಡ್ ಅಥಾರಿಟಿ ಏನಿದೆ ಬಹಳ ಕ್ಲಿಯರ್ ಇದೆ. ನಮ್ಮ ಹಸುಗಳಿಗೆ ಹಾಲು ಕೊಡತಕ್ಕಂತಹ ಯಾವುದೇ ಪ್ರಾಣಿ ಹಸುಗಳೇನಿದೆ, ಆ ಹಸುಗಳಿಗೆ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ ಅನ್ನ ತಿನ್ಲಿಕ್ಕೆ ಕೊಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಲಾ ನಂಬರ್ ಒನ್. ಇದು ಬ್ಲಡ್ ಆಯ್ತು, ಮೀಟ್ ಆಯ್ತು, ಮಾಂಸ ಆಯ್ತು, ಎಲಬಾಯ್ತು, ಏನಾಯ್ತು ಕೊಡೋಂಗಿಲ್ಲ. ನಂಬರ್ ಒನ್. ಎರಡನೇದ್ರಿ ಬಹಳ ಇಂಪಾರ್ಟೆಂಟ್, ಶ್ರೀಪಾದ್ ತಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬೇಕಿದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅದರ್ ಕೋರ್ಟ್ ಸೇ ಫುಡ್ is a human right. You can say no. ಆ ವಿಷಯವನ್ನೇ ಮುಂದಿಟ್ಟುಕೊಂಡು ನಮ್ಮ ಶ್ರೀಮಾನ್ ಮೋದಿ ಅವರು ಬೇಡ ಅಂತ ಹೇಳಿದ್ದಾರೆ. ಬಹಳ ಆಳವಾಗಿ ಸ್ಟಡಿ ಮಾಡಿದೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್. ದಿಸ್ ಈಸ್ ಎ ಹ್ಯೂಮನ್ ರೈಟ್, ದಿಸ್ ಈಸ್ ಎ ಗವರ್ಮೆಂಟ್ ರೈಟ್, ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಇನ್ ಎ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಇನ್ ದ ಕೋರ್ಟ್. ಅಷ್ಟು ಸಾಮಾನ್ಯ ವಿಷಯ ಅಲ್ಲದ ಅಲೋ ಮಾಡ್ಲಿಕ್ಕೆ. ವಿರಾಮದ ನಂತರ ಮತ್ತೆ ಸ್ವಾಗತ. ನಾನ್ ವೆಜ್ ಹಾಲಿನ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಅಮೆರಿಕದ ನಾನ್ ವೆಜ್ ಹಾಲು ಭಾರತಕ್ಕೆ ಎಂಟ್ರಿ ಕೊಟ್ಟರೆ ಇಲ್ಲಿ ಯಾವ್ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ವೈಜ್ಞಾನಿಕವಾಗಿ ಏನೇನು ಸಮಸ್ಯೆ ಆಗುತ್ತೆ, ಮನುಷ್ಯನ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇದರ ಜೊತೆಗೆ ಭಾರತದ ಹೈನುಗಾರಿಕೆಯ ಮೇಲೆ ಇದು ಕೊಡಲಿ ಪೆಟ್ಟು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನ ಅಮೆರಿಕದಲ್ಲಿ ಕೋಳಿ ರಕ್ತವನ್ನ ಕುಡಿದಂತಹ ಹಸುವಿನ ಹಾಲನ್ನ ನಾವು ಸೇವನೆ ಮಾಡಿದ್ರೆ ಅಥವಾ ನಾವು ಹೋಗಿ ಯಾವುದೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಅಂತ ಕೊಟ್ರೆ ಪರಿಸ್ಥಿತಿ ಏನಾಗಬೇಡ? ಸೂಪರ್ ಮಾರ್ಕೆಟ್ಗಳ ಶೆಲ್ಫ್ ಅಲ್ಲಿ ಇಟ್ರೆ ಏನಾಗಬೇಡ ಪರಿಸ್ಥಿತಿ? ಅದನ್ನ ಗುರುತಿಸೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ನಾನಾ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಈ ರೀತಿಯ ಪ್ರಯತ್ನಗಳಾಗಿದ್ದಿದೆ. ಈ ರೀತಿಯ ಅಮೆರಿಕದ ಈ ಹಾಲು ಉತ್ಪಾದನೆಗಳನ್ನ ನಮ್ಮ ದೇಶಕ್ಕೆ ಒತ್ತಾಯ ಪೂರ್ವಕವಾಗಿ ಕಳಿಸುವಂತ ಪ್ರಯತ್ನಗಳು ಆಗ್ಲೂ ಕೂಡ ಆಗಿದ್ವು. ಆದ್ರೆ ವಾಜಪೇಯಿ ಅವರು ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರು. ಇದು ಬೇರೆ ರೀತಿಯ ಒಪ್ಪಂದಗಳ ಮೇಲೆ ಪರಿಣಾಮ ಬೀರಿದ್ರೂ ತೊಂದರೆ ಇಲ್ಲ, ಇದು ಮಾತ್ರ ನಮ್ಮ ದೇಶಕ್ಕೆ ಬೇಡ
ಅಂತ ಹೇಳಿ ಅವತ್ತು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರು. ಎಸ್, ಮತ್ತೆ ನಾನು ಡಾಕ್ಟರ್ ಸತ್ತೂರ್ ಅವರನ್ನ ಮಾತಾಡ್ತೀನಿ. ಡಾಕ್ಟರ್ ಸತ್ತೂರ್ ಅವರು, ಈಗ ಈ ನಾನ್ ವೆಜ್ ಹಾಲು ಅನ್ನುವಂತಹ ವಿಚಾರ ಬಂದಾಗ ಎರಡು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಒಂದು, ಜಿಲಾಟಿನ್ ಮತ್ತು ಟ್ಯಾಲೋ. ಪ್ರೋಟೀನ್ನ ನೆಪದಲ್ಲಿ ಇವುಗಳನ್ನ ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದಂತೆ, ಆ ಹಸುಗಳಿಂದ ಪ್ರೋಟೀನ್ ಯುಕ್ತ ಹಾಲು ಬರೋದಂತೆ, ಅವುಗಳನ್ನ ದೇಶದಾದ್ಯಂತ ಹಂಚೋದಲ್ಲದೆ ನಮ್ಮ ದೇಶಕ್ಕೂ ಕಳಿಸೋದಂತೆ. ಏನು ಈ ಜಿಲಾಟಿನ್, ಏನು ಈ ಟ್ಯಾಲೋ, ಇವು ಮಿಕ್ಸ್ ಆಗಿರುವಂತಹ ಹಾಲನ್ನ ನಾವು ಸೇವಿಸಿದ್ರೆ ನಮ್ಮ ದೇಹದ ಮೇಲೆ ಇದು ಎಷ್ಟರ ಮಟ್ಟಿಗೆ ನೇರವಾಗಿ ಪರಿಣಾಮ ಬೀರಬಹುದು? ಜೆಲಟಿನ್ ಅನ್ನಂತದ್ದು ಮೇನ್ಲಿ ಇದು ಇಂಟೆಸ್ಟೈನ್ ನಿಂದ ತೆಗೆಯುವಂತಹ ಒಂದು ವಸ್ತು. ಅದು ಜೆಲಟಿನ್ ಸಮ್ ಸಾರ್ಟ್ ಆಫ್ ಕೆಮಿಕಲ್ ದಟ್ ಈಸ್ ಆರ್ ಅ ಮಟೀರಿಯಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಇಂಟೆಸ್ಟೈನ್ಸ್. ಆದ್ರೆ ಇದನ್ನ ಯೂಶುವಲಿ ನಾವು ಆಪರೇಷನ್ ಅಲ್ಲಿ ಕ್ಯಾಟ್ಗಟ್ಟಿಗೆ ಯೂಸ್ ಮಾಡ್ತೇವೆ. ಕ್ಯಾಟ್ಗಟ್ ಅದ ಹೊಲಿಗೆ ಹಾಕ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಜೆಲಟಿನ್. ಅದು ನಂಬರ್ 1. ಹ್ಯೂಮನ್ ಕನ್ಸಂಪ್ಷನ್ ಜೆಲಟಿನ್ ಪ್ರಶ್ನೆನೇ ಬರೋದಲ್ಲ, ಅದು ಮಾಡತಕ್ಕಂತ ವಿಷಯ ಅಲ್ಲ. ಅದು ನಂಬರ್ 1. ಹೊಲಿಗೆಗೆ ಹಾಕೋದಕ್ಕೆ ಯೂಸ್ ಮಾಡೋದು, ಇವರು ಹಾಲಿಗೆ ಒಂದು ಮಿಕ್ಸ್ ಮಾಡ್ತಾರೆ. ಸಾಂಸ್ಕೃತಿಕ ಕರೆಕ್ಟ್ ಬರ್ತಾರೆ. ಎಸ್ ಸರ್, ಎಸ್ ಸರ್, ಗೋ ಹೆಡ್. ಕರೆಕ್ಟ್. ಬಟ್ ಅಲ್ಲಿ ಒಂದು ನಾವು ವಿಶೇಷವಾದಂತಹ ವಿಚಾರ ಮಾಡಬೇಕು. ಒಂದು, ಭಾರತದಲ್ಲಿ ನಮ್ದೇನದೆ, ನಾವು ಇದು ನೋಡತಕ್ಕಂತ ಆಂಗಲ್ ಅನ್ನೇ ಚೇಂಜ್ ಮಾಡಬೇಕು. ಭಾರತದಲ್ಲಿ FSSAI ಫುಡ್ ಅಥಾರಿಟಿ ಏನಿದೆ ಬಹಳ ಕ್ಲಿಯರ್ ಇದೆ. ನಮ್ಮ ಹಸುಗಳಿಗೆ ಹಾಲು ಕೊಡತಕ್ಕಂತಹ ಯಾವುದೇ ಪ್ರಾಣಿ ಹಸುಗಳೇನಿದೆ, ಆ ಹಸುಗಳಿಗೆ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ ಅನ್ನ ತಿನ್ಲಿಕ್ಕೆ ಕೊಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಲಾ ನಂಬರ್ 1. ಇದು ಬ್ಲಡ್ ಆಯ್ತು, ಮೀಟ್ ಆಯ್ತು, ಮಾಂಸ ಆಯ್ತು, ಎಲಬಾಯ್ತು, ಏನಾಯ್ತು ಕೊಡೋಂಗಿಲ್ಲ. ನಂಬರ್ 1. ಎರಡನೇದ್ರಿ ಬಹಳ ಇಂಪಾರ್ಟೆಂಟ್, ಶ್ರೀಪಾದ್ ತಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬೇಕಿದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅದರ್ ಕೋರ್ಟ್ ಸೇ ಫುಡ್ ಈಸ್ ಎ ಹ್ಯೂಮನ್ ರೈಟ್. ಯು ಕ್ಯಾನ್ ಸೇ ನೋ. ಆ ವಿಷಯವನ್ನೇ ಮುಂದಿಟ್ಟುಕೊಂಡು ನಮ್ಮ ಶ್ರೀಮಾನ್ ಮೋದಿಯವರು ಬೇಡ ಅಂತ ಹೇಳಿದ್ದಾರೆ. ಬಹಳ ಆಳವಾಗಿ ಸ್ಟಡಿ ಮಾಡಿದೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್. ದಿಸ್ ಈಸ್ ಎ ಹ್ಯೂಮನ್ ರೈಟ್, ದಿಸ್ ಈಸ್ ಎ ಗವರ್ಮೆಂಟ್ ರೈಟ್, ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಇನ್ ಎ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಇನ್ ದ ಕೋರ್ಟ್. ಅಷ್ಟು ಸಾಮಾನ್ಯ ವಿಷಯ ಅಲ್ಲದ ಅಲೌ ಮಾಡಲಿಕ್ಕೆ. ವಿರಾಮದ ನಂತರ ಮತ್ತೆ ಸ್ವಾಗತ. ನಾನ್ ವೆಜ್ ಹಾಲಿನ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಅಮೆರಿಕದ ನಾನ್ ವೆಜ್ ಹಾಲು ಭಾರತಕ್ಕೆ ಎಂಟ್ರಿ ಕೊಟ್ಟರೆ ಇಲ್ಲಿ ಯಾವ್ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ವೈಜ್ಞಾನಿಕವಾಗಿ ಏನೇನು ಸಮಸ್ಯೆ ಆಗುತ್ತೆ, ಮನುಷ್ಯನ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇದರ ಜೊತೆಗೆ ಭಾರತದ ಹೈನುಗಾರಿಕೆಯ ಮೇಲೆ ಇದು ಕೊಡಲಿ ಪೆಟ್ಟು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನ ಅಮೆರಿಕಾದಲ್ಲಿ ಕೋಳಿ ರಕ್ತವನ್ನ ಕುಡಿದಂತಹ ಹಸುವಿನ ಹಾಲನ್ನ ನಾವು ಸೇವನೆ ಮಾಡಿದ್ರೆ, ಅಥವಾ ನಾವು ಹೋಗಿ ಯಾವುದೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಅಂತ ಕೊಟ್ರೆ ಪರಿಸ್ಥಿತಿ ಏನಾಗಬೇಡ? ಸೂಪರ್ ಮಾರ್ಕೆಟ್ಗಳ ಶೆಲ್ಫ್ ಅಲ್ಲಿ ಇಟ್ರೆ ಏನಾಗಬೇಡ ಪರಿಸ್ಥಿತಿ? ಅದನ್ನ ಗುರುತಿಸೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ನಾನಾ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಈ ರೀತಿಯ ಪ್ರಯತ್ನಗಳು ಆಗಿದ್ದಿದೆ. ಈ ರೀತಿಯ ಅಮೆರಿಕದ ಈ ಹಾಲು ಉತ್ಪಾದನೆಗಳನ್ನ ನಮ್ಮ ದೇಶಕ್ಕೆ ಒತ್ತಾಯ ಪೂರ್ವಕವಾಗಿ ಕಳಿಸುವಂತ ಪ್ರಯತ್ನಗಳು ಆಗ್ಲೂ ಕೂಡ ಆಗಿದ್ವು. ಆದ್ರೆ ವಾಜಪೇಯಿ ಅವರು ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರು. ಇದು ಬೇರೆ ರೀತಿಯ ಒಪ್ಪಂದಗಳ ಮೇಲೆ ಪರಿಣಾಮ ಬೀರಿದ್ರೂ ತೊಂದರೆ ಇಲ್ಲ, ಇದು ಮಾತ್ರ ನಮ್ಮ ದೇಶಕ್ಕೆ ಬೇಡ ಅಂತ ಹೇಳಿ ಅವತ್ತು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರು. ಎಸ್, ಮತ್ತೆ ನಾನು ಡಾಕ್ಟರ್ ಸತ್ತೂರ್ ಅವರನ್ನ ಮಾತಾಡ್ತೀನಿ. ಡಾಕ್ಟರ್ ಸತ್ತೂರ್ ಅವರು, ಈಗ ಈ ನಾನ್ ವೆಜ್ ಹಾಲು ಅನ್ನುವಂತಹ ವಿಚಾರ ಬಂದಾಗ ಎರಡು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಒಂದು, ಜಿಲಾಟಿನ್ ಮತ್ತು ಟ್ಯಾಲೋ. ಪ್ರೋಟೀನ್ನ ನೆಪದಲ್ಲಿ ಇವುಗಳನ್ನ ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದಂತೆ, ಆ ಹಸುಗಳಿಂದ ಪ್ರೋಟೀನ್ ಯುಕ್ತ ಹಾಲು ಬರೋದಂತೆ, ಅವುಗಳನ್ನ ದೇಶದಾದ್ಯಂತ ಹಂಚೋದಲ್ಲದೆ ನಮ್ಮ ದೇಶಕ್ಕೂ ಕಳಿಸೋದಂತೆ. ಏನು ಈ ಜಿಲಾಟಿನ್, ಏನು ಈ ಟ್ಯಾಲೋ, ಇವು ಮಿಕ್ಸ್ ಆಗಿರುವಂತಹ ಹಾಲನ್ನ ನಾವು ಸೇವಿಸಿದ್ರೆ ನಮ್ಮ ದೇಹದ ಮೇಲೆ ಇದು ಎಷ್ಟರ ಮಟ್ಟಿಗೆ ನೇರವಾಗಿ ಪರಿಣಾಮ ಬೀರಬಹುದು? ಜೆಲಟಿನ್ ಅನ್ನಂತದ್ದು ಮೇನ್ಲಿ ಇದು ಇಂಟೆಸ್ಟೈನ್ ನಿಂದ ತೆಗೆಯುವಂತಹ ಒಂದು ವಸ್ತು. ಅದು ಜೆಲಟಿನ್ ಸಮ್ ಸಾರ್ಟ್ ಆಫ್ ಕೆಮಿಕಲ್ ದಟ್ ಈಸ್ ಆರ್ ಅ ಮಟೀರಿಯಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಇಂಟೆಸ್ಟೈನ್ಸ್. ಆದ್ರೆ ಇದನ್ನ ಯೂಶುವಲಿ ನಾವು ಆಪರೇಷನ್ ಅಲ್ಲಿ ಕ್ಯಾಟ್ಗಟ್ಟಿಗೆ ಯೂಸ್ ಮಾಡ್ತೇವೆ. ಕ್ಯಾಟ್ಗಟ್ ಅದ ಹೊಲಿಗೆ ಹಾಕ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಜೆಲಟಿನ್. ಅದು ನಂಬರ್ 1. ಹ್ಯೂಮನ್ ಕನ್ಸಂಪ್ಷನ್ ಜೆಲಟಿನ್ ಪ್ರಶ್ನೆನೇ ಬರೋದಲ್ಲ,
ಅದು ಮಾಡತಕ್ಕಂತ ವಿಷಯ ಅಲ್ಲ. ಅದು ನಂಬರ್ ಒನ್. ಹೊಲಿಗೆಗೆ ಹಾಕೋದಕ್ಕೆ ಯೂಸ್ ಮಾಡೋದು ಇವರು ಹಾಲಿಗೆ ಒಂದು ಮಿಕ್ಸ್ ಮಾಡ್ತಾರೆ. ಸಾಂಸ್ಕೃತಿಕ ಕರೆಕ್ಟ್ ಬರ್ತಾರೆ. ಎಸ್ ಸರ್, ಎಸ್ ಸರ್, ಗೋ ಹೆಡ್. ಕರೆಕ್ಟ್. ಬಟ್ ಅಲ್ಲಿ ಒಂದು ನಾವು ವಿಶೇಷವಾದಂತಹ ವಿಚಾರ ಮಾಡಬೇಕು. ಒಂದು ಭಾರತದಲ್ಲಿ ನಮ್ದೇನದೆ, ನಾವು ಇದು ನೋಡತಕ್ಕಂತ ಆಂಗಲ್ ಅನ್ನೇ ಚೇಂಜ್ ಮಾಡಬೇಕು. ಭಾರತದಲ್ಲಿ FSSAI ಫುಡ್ ಅಥಾರಿಟಿ ಏನಿದೆ ಬಹಳ ಕ್ಲಿಯರ್ ಇದೆ. ನಮ್ಮ ಹಸುಗಳಿಗೆ ಹಾಲು ಕೊಡತಕ್ಕಂತಹ ಯಾವುದೇ ಪ್ರಾಣಿ ಹಸುಗಳೇನಿದೆ ಆ ಹಸುಗಳಿಗೆ ಆನಿಮಲ್ ಬೇಸ್ಡ್ ಪ್ರಾಡಕ್ಟ್ ಅನ್ನ ತಿನ್ಲಿಕ್ಕೆ ಕೊಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಲಾ ನಂಬರ್ ಒನ್. ಇದು ಬ್ಲಡ್ ಆಯ್ತು, ಮೀಟ್ ಆಯ್ತು, ಮಾಂಸ ಆಯ್ತು, ಎಲಬಾಯ್ತು, ಏನಾಯ್ತು ಕೊಡೋಂಗಿಲ್ಲ. ನಂಬರ್ ಒನ್. ಎರಡನೇದ್ರಿ ಬಹಳ ಇಂಪಾರ್ಟೆಂಟ್, ಶ್ರೀಪಾದ್ ತಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬೇಕಿದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅದರ್ ಕೋರ್ಟ್ ಸೇ ಫುಡ್ is a human right. You can say no. ಆ ವಿಷಯವನ್ನೇ ಮುಂದಿಟ್ಟುಕೊಂಡು ನಮ್ಮ ಶ್ರೀಮಾನ್ ಮೋದಿ ಅವರು ಬೇಡ ಅಂತ ಹೇಳಿದ್ದಾರೆ. ಬಹಳ ಆಳವಾಗಿ ಸ್ಟಡಿ ಮಾಡಿದೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್. ದಿಸ್ ಇಸ್ ಎ ಹ್ಯೂಮನ್ ರೈಟ್, ದಿಸ್ ಇಸ್ ಎ ಗವರ್ಮೆಂಟ್ ರೈಟ್, ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಇನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಇನ್ ದ ಕೋರ್ಟ್. ಅಷ್ಟು ಸಾಮಾನ್ಯ ವಿಷಯ ಅಲ್ಲದ ಅಲೋ ಮಾಡ್ಲಿಕ್ಕೆ.